100 ಮಾರ್ಕ್ಸ್ಗೆ ಎಷ್ಟು ತಗೊಂಡಿದ್ದೀವಿ ಅಂದ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ. ಅದನ್ನು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ನೋಡಿ, ಇವಾಗ ನಾವು ಪರ್ಸೆಂಟ್, ಫ್ರಾಕ್ಷನ್ ಮತ್ತು ಡೆಸಿಮಲ್ ಈ ಮೂರಕ್ಕೂ ಏನು ಡಿಫ್ರೆನ್ಸು ಅಂತ ನೋಡೋಣ ಬನ್ನಿ. ನೋಡಿ, ಪರ್ಸೆಂಟ್ ಅಂದರೆ ಒಂದು ಪಿಜ್ಜಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಪಿಜ್ಜಾ ಇರುತ್ತೆ ಅಥವಾ ಒಂದು ದಿಲ್ ಪಸಂದ್ ಕಂಪ್ಲೀಟ್ ಪಿಜ್ಜಾ ಇರುತ್ತೆ. ಅದನ್ನು ನಾವು 100% ಅಂತ ಹೇಳ್ತೀವಿ. 100% ಅಂತ ಹೇಳ್ತೀವಿ, ಆಯಿತಾ? ಯಾವುದೋ ಒಂದು ಪಿಜ್ಜಾ ಇರುತ್ತೆ, ನಾವು ಅದನ್ನು 100% ಅಂತ ಹೇಳ್ತೀವಿ. ಕಂಪ್ಲೀಟ್ ಪಿಜ್ಜಾ ಇನ್ನೂ ತಿಂದೇ ಇಲ್ಲ, ಅದು 100% ಪಿಜ್ಜಾ ಅಂತ ಹೇಳ್ತೀವಿ ಅಥವಾ ದಿಲ್ ಪಸಂದ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ರಾಕ್ಷನ್. ಫ್ರಾಕ್ಷನಲ್ಲಿ ಏನಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ. ಒಂದು ಕಂಪ್ಲೀಟ್ ಪಿಜ್ಜಾ ಅಥವಾ ಒಂದು ಕಂಪ್ಲೀಟ್ ದಿಲ್ ಪಸಂದ್ ಅಥವಾ ಒಂದು ಕಂಪ್ಲೀಟ್ ದೋಸೆ ಅಂತ ಹೇಳ್ತೀವಿ, ಆಯ್ತಾ? ಫ್ರಾಕ್ಷನ್. ಡೆಸಿಮಲ್ ಅಲ್ಲಿ ಏನು ಹೇಳ್ತೀವಿ ಅಂದರೆ 1.0 ಅಂತ ಹೇಳ್ತೀವಿ, ಆಯ್ತಾ? ಇದೇ ಡಿಫ್ರೆನ್ಸ್.